नमस्कार, मैं हूं शालिनी और आप देख रहे हैं ईश्वर इंडियन न्यूज। आइए बढ़ते हैं आज की बड़ी खबर की ओर। बिदर के दक्षिण क्षेत्र में विधायक डॉक्टर शैलेंद्र बेलडेल कल बिदर में 5 करोड़ की सड़क का उद्घाटन कर रहे हैं और आने वाले दिनों में 3 साल में बहुत कुछ काम करूंगा। मेरे क्षेत्र में जितने भी पुल है और पंचायत के पूरे काम का विकास करूंगा और केंद्र मंत्री नितिन गडकरी के समर्थन से जितने भी रिंग रोड है मैं बनाऊंगा। सभी सड़कों को लेकर नितिन गडकरी समर्थन कर रहे हैं। ಮನುಷ್ಯ ಹಚ್ಮಕ್ಲೈತ್ರಿ ಎಂಟತ್ ಮಾಡ್ರೈತಿ ಸಾಮಾನ್ ಕರೆಕ್ಟ್ ನೋಡ್ಕೊಡ್ತಾರ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ನೀರು ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಅವರಿಗೆ, ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಅವರಿಗೆ. ಇಷ್ಟೊಂದು ನಮ್ಮ ಹೊಗಳಿಕೆ ಮಾಡಿದಾರೆ, ತಾರೀಫ್ ಮಾಡಿದ್ದಾರೆ ಎಲ್ಲ ಕೆಲಸದ ಬಗ್ಗೆ. ಅವ್ರಿಗೆ ಎಲ್ಲರಿಗೂ ಧನ್ಯವಾದ ಅರ್ಸ್ತೀನಿ. ಈ ತಾರೀಫ್ ಮಾಡ್ಲಕ್ ಕಾರಣ ಬಿ ಈ ಕ್ಷೇತ್ರ ಜನತೆ ಅವರೆಲ್ಲ ನನಗೆ ಗೆದ್ಸ್ಯಾರಂತೆ. ಈ ಶಕ್ತಿ ನನಗೆ ಬಂದಿಲ್ಲ, ಶಕ್ತಿ ಬರ್ತಿಲ್ಲ. ಮೊಟ್ಟಮೊದಲಾಗಿ ನಮ್ಮ ಕ್ಷೇತ್ರದ ಮತ ಬಾಂಧವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸ್ಥಾನಕ್ಕೆ ನನಗೆ ಕೂಡ್ಸಿದಕ್ಕೆ ಎಲ್ಲಾ ಸಮುದಾಯ ಮುಖಂಡರಿಗೆ, ನಮ್ಮ ಕಾರ್ಯಕರ್ತರಿಗೆ. ಆಮೇಲೆ ನೀರು ನಡೆದು ವಿದ್ಯಾರ್ಥಿನಿ ಬಹಳಷ್ಟು ತೊಂದರೆ ಆಗ್ತಾ ಇದ್ದು, ಬಹಳಷ್ಟು ಆಟೋ ಮಾಲೀಕರಿಗೆ ಕೂಡ ಪಲ್ಟಿ ಆಗಿದಂತ ಉದಾಹರಣೆಗಳಿದ್ದು. ಅದಕ್ಕಿಂತ ಪೂರ್ವವಾಗಿ ಬೀದರ್ಲಿಂದ ಅಪ್ಪ ಇಂಜಿನಿಯರಿಂಗ್ ಕಾಲೇಜ್ ಇತ್ತು. ಅಪ್ಪ ಇಂಜಿನಿಯರಿಂಗ್ ಕಾಲೇಜ್ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಎಲ್ಲಾ ಗ್ರಾಮದವ್ರು ಹೋಗ್ತಾ ಇದ್ರು. ಆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಹೋಗ್ಲಕ್ ಹಾದಿನೇ ಇದ್ದಿಲ್ಲ. ಅದು ಕೂಡ ತಾವು ಗೆದ್ಸಿದ ಮೇಲೆ ಸುಮಾರು 1.5 ಕೋಟಿ 2 ಕೋಟಿ ಕೊಟ್ಟು ಆ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗುವಂತ ಮಾರ್ಗ ಅತಿ ಹೆಮ್ಮೆಲಿಂದ ಹೇಳ್ಬೋದು. ತಮ್ಮ ಆಶೀರ್ವಾದದಿಂದ ಮಾಡಿಕೊಟ್ಟಿದ್ದೀನಿ. ಎಲ್ಲರೂ ಆ ಕಾಲೇಜ್ಗ ಸ್ಕೂಲ್ ಹುಡುಗರಿ ತಂದೆ ತಾಯಿ ಬಿಡ್ಲಕ್ನು ಈಸಿ ಆಗ್ಯದ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಶಿವಾಜಿ ಆಗ್ಲಿ, ಅಲ್ಲಂಪ್ರಭಾ, ತೋರಣ್ ಕಾಲನಿ ಆಗ್ಲಿ, ಬೇರೆ ಬೇರೆ ಕಾಲನಿಗಳಿಗೆ ಹೊಸ ಕಾಲನಿ ಆಗ್ಯಾವ. ಅದಕ್ಕೆ ಸ್ವಲ್ಪ ಹೊಸ ಬಡಾವಣೆ ಆಗ್ಯದ. ಅದಕ್ಕೆ ರೋಡಿಂದು ಸಂಪರ್ಕ ಮಾಡ್ಲಿಕ್ಕೆ ಥೋಡೆ ತಡ ಆಗ್ತಾ, ಹಣದ ಕೊರತೆ ಕೂಡ ಅದ. ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರದ KKRDB ನಮ್ಗೆ ಅನ್ಯಾಯ ಆಗ್ಯದ. ಯಾಕಂದ್ರ ನಂಜುಂಡಪ್ಪ ವರದಿದಲ್ಲಿ ಬೀದರ್ ಡೆವಲಪ್ಡ್ ಅಂತ 2004ರಲ್ಲಿ ವರದಿ ಕೊಟ್ಟಿದ್ರು. 2008ರಲ್ಲಿ ಕ್ಷೇತ್ರ ವಿಂಗಡಣೆ ಆಗಿದಗೋಸ್ಕರ ಹಣ ಬೀದರ್ ಅಭಿವೃದ್ಧಿಯನ್ನು ಕೊಟ್ಟರ. ಬೀದರ್ ವಿಧಾನಸಭಾ ಕ್ಷೇತ್ರ ಬೀದರ್ ಸೌತ್ ಆಯ್ತು. ಅದಕ್ಕೆ ಬೀದರ್ ಸೌತ್ ಆಗಿದ್ದಕ್ಕ ಅದು ನಗರ ಅಂತ ತಿಳಿದವರು ನಂಜುಂಡಪ್ಪ ವರದಿ ಕೊಟ್ಟಿದ್ರು, ಡೆವಲಪ್ ಆಗಿದೆ ಅಂತ. ಬೀದರ್ ಹೊರತುಪಟ್ಟದಂತ ಗೊತ್ತಾಗಿದ್ದಿಲ್ಲ ಅವ್ರಿಗೆ. ಅದಕ್ಕೆ ನನಗೆ 28 ಕೋಟಿ ಬಂದ್ರ ಹುಮನಾಬಾದ್ಗೆ 65 ಕೋಟಿ, ಬಸವ ಕಲ್ಯಾಣ 65, ಭಾಲ್ಕಿ 65, ಅವರಾದು 80 ಕೋಟಿ. ಈ ತರ ದುಡ್ಡು ಅವ್ರಿಗೆ ಜಾಸ್ತಿ ಬರ್ತದೆ ನಮ್ಕಿನ್ನ. ಅದಕ್ಕೆ ನಾವು ಅದರಲ್ಲಿ ಚಿಡುಗುಪ್ಪ ತಾಲೂಕಕ್ಕ 18 ಕೋಟಿ ಬಂದ್ರ 10 ಕೋಟಿ ಈ ಕಡೆ ಬರ್ತದೆ. 68 ಹಳ್ಳಿ ಈ ಕಡೆವ 10 ಕೋಟಿ, ಆ ಕಡೆ 40-45 ಕೋಟಿ ಊರುಗಳ 18 ಕೋಟಿ. ಚಿಡುಗುಪ್ಪ ತಾಲೂಕಾ ಗ್ರಾಮಗಳಿಗೆ ಜಾಸ್ತಿ ಬರ್ತದ. ನಾನು ಮಾತಾಡಿದ್ದೀನಿ. ಅದಕ್ಕೆ ಇದೊಂದು ಟೆಕ್ನಿಕಲ್ ಪ್ರಾಬ್ಲಮ್ ನಮ್ಮ ಕ್ಷೇತ್ರಕ್ಕೆ ಬಹಳ ಕಾಡ್ತಾ ಇದೆ. ಅದಕ್ಕೆ ಇವು ಕೆಲವು ಬಡಾವಣೆಗಳು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೇನೋ ವಿಶೇಷ ಸಂಪರ್ಕ ಹಳೆದೆಲ್ಲ ಸಂಬಂಧಿಸ್ಕೋಸ್ಕರ ಒಂದು ವಿಶೇಷ ಅನುದಾನ ತಂದು ಎಲ್ಲರ ಸಹಯೋಗದೊಂದಿಗೆ ನಾನು ಮಾಡ್ತಾ ಇದ್ದೀನಿ. ತಮ್ಮೆಲ್ಲ ಶಕ್ತಿಲಿ ಅಂತ ಹೇಳಿ ಈಗೇನ್ ತಾವು ಇಲ್ಲಿ ನಡೆದು ಗೋಡಂಪಳ್ಳಿ ತನ
ನಾನು ರೋಡ್ ಮಾಡ್ಬೇಕಂತ ಮೊದಲು ಹಿಡಿದು ಹೇಳ್ತಾನೆ ಬಂದಿನಿ. ಈಗ ಅದೇ ರೀತಿ PWD ಬೀದರ್ ಭಗವಂತ್ ಸಿಂಗ್ ಠಾಕೂರ್ ಅವರು ವೇದಿಕೆ ಆಗಮಿಸಬೇಕು. ಹಾಗೆ ಶಾಕಿರ್ ರಜಾಕ್ ಜಿ ಅವರು ಕೂಡ, ಅದೇ ರೀತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರು ಶಿವಕುಮಾರ್ ಸ್ವಾಮಿ ಬಂದೂರಿ, ಬಹುದಿನದ ಬೇಡಿಕೆ, ತಮ್ಮ ಚಿಟ್ಟ ಮತಕ್ಷೇತ್ರದ ಒಂದು ರಾಜಕೀಯ ಜನ್ಮವನ್ನು ನೀಡಿದಂತ ಈ ಬಹುದಿನದ ಬೇಡಿಕೆಯನ್ನು ಈಡೇರಿಸಿದಂತ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಹರಿಕಾರರು, ಬೀದರ್ ದಕ್ಷಿಣ ವಿಧಾನಸಭಾ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿ ಅವರಿಗೆ ಈ ಗುತ್ತಿಗೆಯಾದಂತ ಅನಿಲ್ ರಾಠೋಡ್ ಅವರಿಂದ ಸನ್ಮಾನ. ಎಲ್ಲರೂ ಜೋರಾದ ಕೇಳಿ ಗುಂಡಾರಿಸಿ ಜೀವ ತೆಗೆದಂತ ಮೊದಲನೇ ಉದಾಹರಣೆ ಇದಿದೆ. ಅಂತ ನೀಚ ಕುನ್ನಿಗಳಿಗೆ 8ನೇ ಗುಂಡಿನ ಪ್ರಧಾನಮಂತ್ರಿಗಳು ಘಂಟಘೋಷವಾಗಿ ಹೇಳಿದ್ದಾರೆ. ಆ ನೀಚ ಕೃತ್ಯ ಪಾಕಿಸ್ತಾನಕ್ಕೆ ಈಗಾಗಲೇ ನೀರನ್ನು ಬಂದ್ ಮಾಡಿದ್ದಾರೆ. ಅಲ್ಲಿನ ಗೇಟ್ ಅನ್ನ ಸುರೇಶ್ ಮಾಸಿಟ್ಟಿ ಅವರಿಗೆ ಆಗಿದೆ. अब तक के लिए बस इतना ही, फिर होगी आपसे मुलाकात। तब तक के लिए नमस्कार और देखते रहिए ईश्वर इंडियन न्यूज।